ಯಾರು ನಾ ಹೇಳ್ದಲ್ಲ, ಇವತ್ತು ನೀರಾವರಿ ಇಲಾಖೆ ಜಲಸಂಪನ್ಮೂಲ ಏನಿದೆ ಅದು ಉತ್ತರ ಕರ್ನಾಟಕದವ್ರು ಹಾಕ್ಬೇಕು. ಆ ಕಡೆಯವ್ರಿಗೆ ಇದ್ರ ಬಗ್ಗೆ ಕಳ್ಕಳಿ ಇಲ್ಲ. ಅವ್ರು ಆಗು ಎದಕ್ ಹಾಕ್ತಾರ ಅಂದ್ರೆ ಲೂಟಿ ಮಾಡ. ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಮಾಡಿದಂತ ಬಿಲ್ಲುಗಳಿಗೆ 10% ತಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಅಂತವ್ರು ಒಬ್ಬರು ನೀರಾವರಿ ಮಂತ್ರಿ ಆದ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡ್ರಿ, ಎಕ್ಸ್ ಮಾಡ್ರಿ, ವಾಯ್ ಮಾಡ್ರಿ, ಜಡ್ ಮಾಡ್ರಿ, ನಾವೇನು ಹೆಸರು ಹೇಳುದಿಲ್ಲ. ಉತ್ತರ ಕರ್ನಾಟಕದವ್ರು ಯಾವಾಗ ಹಾಕ್ಯಾರ? ಬೊಮ್ಮಾಯರು ಆದಾಗನು ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ರ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ರ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ನಾನು ಯಾರ ಏಜೆಂಟ್ನು ಅಲ್ಲ, ನಾ ಕಾಂಗ್ರೆಸ್ ಏಜೆಂಟ್ನು ಅಲ್ಲ, ನಾ ಯಾರ್ದು ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಕಲ್ಲ. ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ್ಯಾರ ಒಳ್ಳೆ ಕೆಲಸ ಮಾಡ್ಯಾರ. ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ಪುನರ್ರಚನೆ ಆತಾರ, ಅವಾಗ ಉತ್ತರ ಕನ್ನಡದವ್ರು ನಾನು ಜಲ ಸಂಪನ್ಮೂಲ ಮಂತ್ರಿ ಮಾಡತ್ತ ಸಿದ್ದರಾಮಯ್ಯನವ್ರಿಗೆ ನಾನು ವಿನಂತಿ ಮಾಡಿ. ಸರ್, ಶ್ಯಾಮನವ್ರು ಶಿವಸಂಪನವ್ರು ನಿಮ್ಮ ಬಗ್ಗೆ ಬಹಳ ವಿರೋಧವಾಗಿ ಮಾತಾಡ್ತಾರೆ ಬಿಟ್ರೆ ಏನೈತಿ ಕೆಲಸ? ಲಿಂಗಾಯತರ ಹೌದು ಅಲ್ಲ ರೀತಿ ಮಾತಾಡ್ತಾರೆ, ನೀವು ಲಿಂಗಾಯತರ ಹೌದು ಅಲ್ಲ ಮಟ್ಟಿಗೆ ಮಾತಾಡ್ತಾರೆ. ಅದು ಎಕ್ಸ್ಪೈರ್ಡ್ ಡೇಟ್ ಐತೆ ಅದಕ್ಕೆ. ಯಾರು ಬಹಳ ವಿರೋಧ